ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಆಪರೇಷನ್ ಬಿಪಿಎಲ್ ರೇಷನ್ ಕಾರ್ಡ್ ಅಂತಪ್ಪ ಹೊಸ ಹೆಸರನ್ನ ಸರ್ಕಾರದವರು ಕೊಟ್ಟಿದ್ದಾರೆ. ಆಪರೇಷನ್ ಬಿಪಿಎಲ್ ಕಾರ್ಡ್ ಅನ್ಬಿಟ್ಟು ನಿಮಗೆ ಗೊತ್ತಿರೋ ಹಾಗೆ ಕ್ಯಾನ್ಸಲೇಷನ್ಗಳನ್ನ ಸಿಕ್ಕಾಪಟ್ಟೆ ಮಾಡ್ತಾ ಇದ್ದಾರೆ. ಈಗ ಬಂದಿರುವಂತ ಲೇಟೆಸ್ಟ್ ವರದಿ ಪ್ರಕಾರ ಬರೋಬ್ಬರಿ 3.5 ಲಕ್ಷ ರೇಷನ್ ಕಾರ್ಡ್ಗಳನ್ನ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಅಂತೆ. ಲೇಟೆಸ್ಟ್ ನ್ಯೂಸ್ ಇದು. 3.5 ಲಕ್ಷ. ಅಲ್ಲಿಗೆ ಟೋಟಲ್ ಆಗಿ ಇದುವರೆಗೂ ಕ್ಯಾನ್ಸಲೇಷನ್ ಆಗಿರುವಂತ ಪಟ್ಟಿ 13.5 ಲಕ್ಷಕ್ಕೆ ಏರಿಕೆ ಆಗಿದೆ ಬಿಪಿಎಲ್ ರೇಷನ್ ಕಾರ್ಡ್. ಬಟ್ ಕ್ಯಾನ್ಸಲೇಷನ್ ಏನೋ ಮಾಡ್ತಾ ಇದ್ದಾರೆ, ಕರೆಕ್ಟ್. ಆದ್ರೆ ಹೆಲ್ತ್ ಎಮರ್ಜೆನ್ಸೀಸ್ ಇರೋರ್ಗೆ ತೊಂದರೆ ಆಗ್ತಾ ಇದೆಯಲ್ಲ, ಇದ್ರ ಬಗ್ಗೆ ತುಂಬಾ ಜನ ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ನಮ್ಗೆ ಹೆಲ್ತ್ ಎಮರ್ಜೆನ್ಸೀಸ್ ಗಳಿಗೆ ಈ ತರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದ್ರೆ ನಮ್ಗೆ ಟ್ರೀಟ್ಮೆಂಟ್ ಕೊಡೋದಿಲ್ಲ, ಫ್ರೀ ಆಗಿ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿ ಬಡವ್ರಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ. ಈ ವಿಚಾರವಾಗಿ ಸ್ವಲ್ಪ ಕ್ಲಾರಿಟಿನ ಸರ್ಕಾರದವರು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂತ ಕೇಳ್ಕೊಂತಾ ಇದ್ದೀನಿ. ರೇಷನ್ ಕಾರ್ಡ್ ಏನೋ ಕ್ಯಾನ್ಸಲೇಷನ್ ಮಾಡಿದ್ದಾರೆ ನೋಡಿ. ಒಳ್ಳೆಯವರಿಗೆ ಪಕ್ಕಾ ನಾವು ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ಗಳೇ, ನಮ್ದೇನು ತೊಂದರೆ ಇಲ್ಲ ಅನ್ನೋರ್ದು ಕ್ಯಾನ್ಸಲ್ ಆಗಿಲ್ಲ ಅಂತಂದ್ರೆ ಫೇರ್ ಎನಫ್. ಆದ್ರೆ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸೇ ಅಲ್ಲ, ನಾವು ಟ್ಯಾಕ್ಸ್ ಕಟ್ತೀವಿ, ನಮ್ಮ ಮಕ್ಕಳು ಐ ಟಿ ಬಿ ಟಿಲಿ ಕೆಲಸ ಮಾಡ್ತಾರೆ, ನಾವು ಅಲ್ಲಿ ಕೆಲಸ ಮಾಡ್ತೀವಿ, ನಾವು ಟ್ಯಾಕ್ಸ್ ಕಟ್ತೀವಿ, ನಾವು GST ಪೇಯರು ಅನ್ನೋರ್ಗೆ ಕ್ಯಾನ್ಸಲೇಷನ್ ಮಾಡಬೇಕು ಅಂತವ್ರಿಗೆ ಮಾಡ್ಲಿ, ಅದು ತುಂಬಾ ಒಳ್ಳೆಯ ವಿಚಾರ. ಅನ್ಯಾಯವಾಗಿ ತುಂಬಾ ಜನರ ರೇಷನ್ ಕಾರ್ಡ್ನ ಕೂಡ ಈ ಒಂದು ಲಿಸ್ಟ್ ಅಲ್ಲಿ ಕ್ಯಾನ್ಸಲೇಷನ್ ಮಾಡಿದ್ದಾರೆ. ಸೊ ನೀವು ರೇಷನ್ ಕಾರ್ಡು ಕ್ಯಾನ್ಸಲೇಷನ್ ಆಗಿದೆಯೋ ಇಲ್ವೋ ಅಂತ ಮೊದಲನೇದಾಗಿ ನೀವು ತಿಳ್ಕೋಬೇಕು. ಯಾವ ರೀತಿ? ಒಂದು ಆಹಾರ ವೆಬ್ಸೈಟು, ಎರಡನೇದು ನಿಮ್ಮ ರೇಷನ್ ಡಿಪೋಗಳಲ್ಲಿ ಚೀಟಿನ ಅಂಟಿಸಿದ್ದಾರೆ. ಎರಡು ವಿಚಾರವಾಗಿ ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಆಗಿದೆಯಾ ಡಿಆಕ್ಟಿವೇಟ್ ಆಗಿದೆಯಾ ಅಂತ ಹೇಳಿ ತಿಳ್ಕೋಬಹುದು. ಇದನ್ನ ಬಿಟ್ಟು ಹೆಲ್ತ್ ಎಮರ್ಜೆನ್ಸೀಸ್ ಗಳಿಗೆ ಒಂದಷ್ಟು ಟಿಪ್ಸ್ ಗಳನ್ನ ಈ ಬಾರಿ ಸರ್ಕಾರ ಕೊಟ್ಟಿದೆ. ಎವ್ರಿ ಟೈಮ್ ಇದನ್ನೇ ಹೇಳೋದು, ಬಟ್ ಯಾರಾದ್ರೂ ಮಿಸ್ ಔಟ್ ಮಾಡ್ಕೊಂಡು ಏನ್ ಮಾಡೋದು ಅಂತ ಗೊತ್ತಿಲ್ಲ ಅನ್ನೋದಾದ್ರೆ ಈ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಕ್ಲಿಯರ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಈಗ ಬಿಪಿಎಲ್ ರೇಷನ್ ಕಾರ್ಡ್ ಇದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಮುಕ್ಕಾಲ್ ಭಾಗ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗಳು, ESI ಹಾಸ್ಪಿಟಲ್ಗಳು ಟೈ ಅಪ್ ಆಗಿರುತ್ತೆ. ರೇಷನ್ ಕಾರ್ಡ್ ಇದ್ದವ್ರಿಗೆ ಇಷ್ಟು ಫ್ರೀ ಟ್ರೀಟ್ಮೆಂಟ್ ಅನ್ನೋದನ್ನ ಸರ್ಕಾರದವರು ಫಂಡ್ ಆಗಿ ಕೊಟ್ಟಿರ್ತಾರೆ. ಸೊ ನೀವು ಬಿಪಿಎಲ್ ಕಾರ್ಡ್ ಇದ್ದಾಗ ಎಲ್ಲ ಆಪರೇಷನ್ ಆಗಿರ್ಬೋದು, ಹಾಸ್ಪಿಟಲೈಸೇಷನ್ ಆಗಿರ್ಬೋದು, ಏನ್ ಬೇಕಾದ್ರೂ ನೀವು ಅದರಲ್ಲಿ ಕ್ಲೈಮ್ ಮಾಡ್ಕೋಬಹುದು. ನಿಮ್ಗೇನ್ ಲಿಮಿಟೇಷನ್ಸ್ ಅನ್ನೋದು ಏನಿರೋದಿಲ್ಲ. ಸೊ ಈಗ ಏನಾಗಿದೆ ಅಂತ ಅಂದ್ರೆ ತುಂಬಾ ಜನರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರೋ ಕಾರಣ ತುಂಬಾ ಜನಕ್ಕೆ ಹೆಲ್ತ್ ಬೆನಿಫಿಟ್ಸ್ ಗಳು ಬಿಪಿಎಲ್ ಕಾರ್ಡ್ ಇಂದ ಸಿಗ್ತಾ ಇಲ್ಲ ಅಂತ ಹೇಳಿ ಕಂಪ್ಲೇಂಟ್ ನ ಮಾಡ್ತಾ ಇದ್ದಾರೆ. ಈಗ ಸರ್ಕಾರದವರು ಒಂದು ಕ್ಲಾರಿಟಿನ ಕೊಟ್ಟಿದ್ದಾರೆ. ಏನು ಅಂತ ಅಂದ್ರೆ, ನಿಮ್ದೇನಾದ್ರೂ ಪಕ್ಕ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ ನೀವು, ಆದ್ರೆ ಮಿಸ್ ಆಗಿ ಕ್ಯಾನ್ಸಲ್ ಆಗಿದೆ, ಈ ತರ ಹೆಲ್ತ್ ಎಮರ್ಜೆನ್ಸೀಸ್ಗೆ ನಮ್ಗೆ ಕಾರ್ಡ್ ಹೋಗಿದೆ ಅನ್ನೋ ತರ ಆಗಿದ್ರೆ ನಿಮಗೆ 15 ದಿನಗಳಲ್ಲಿ ಕಾರ್ಡ್ನ ವಾಪಸ್ ಕೊಡ್ತಾರೆ. ಕೆಲವೊಂದಷ್ಟು ಜನಕ್ಕೆ 45 ಡೇಸ್ ನ ತಗೊಂತಾ ಇದ್ದಾರೆ. ಈ 45 ಡೇಸ್ ಏನು ಅಂತಂದ್ರೆ, ಹೆಲ್ತ್ ಎಮರ್ಜೆನ್ಸಿ ಯಾರ್ದಿಲ್ಲ ಬಟ್ ಮಿಸ್ ಆಗಿ ಕ್ಯಾನ್ಸಲ್ ಆಗಿದೆ ಅನ್ನೋರ್ದು ತಾಲೂಕ್ ಕಚೇರಿಗೆ ಹೋಗಿ ನಾವು ಫಾರಂ ನ ಕೊಟ್ಟು ಎಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋರಿಗೆ 45 ಡೇಸ್. ಇದು ಬೇರೆ. ಹೆಲ್ತ್ ಎಮರ್ಜೆನ್ಸೀಸ್ಗೆ 15 ಡೇಸ್ ನ ಟೈಮ್ ಕೇಳ್ತಾ ಇದ್ದಾರೆ. ಸೊ ನೀವೇನ್ ಮಾಡ್ಬೇಕು, ನಿಮ್ಮ ಡಾಕ್ಯುಮೆಂಟ್ಸ್ ನೆಲ್ಲ ಎತ್ಕೊಂಡು ಹೋಗ್ಬೇಕು ಅಂಡ್ ಹಾಸ್ಪಿಟಲ್ ಅಲ್ಲಿ ಇರುವಂತ ಪೇಷಂಟಿನ ಕಂಪ್ಲೀಟ್ ಫಾರ್ಮಾಲಿಟೀಸ್, ಅಡ್ಮಿಷನ್ ಆಗಿರೋದು, ಅವ್ರಿಗೆ ಏನ್ ಆಪರೇಷನ್ ಆಗಿದೆ, ಕಂಪ್ಲೀಟ್ ಆಗಿ ಡಾಕ್ಟರ್ ಸರ್ಟಿಫಿಕೇಟ್, ಎಲ್ಲಾ ಹಾಸ್ಪಿಟಲ್ ಡಾಕ್ಯುಮೆಂಟ್ಸ್ ನ ಎತ್ಕೊಂಡು ಹೋಗಿ ಆಹಾರ ಇಲಾಖೆಗೆ ಹೋಗಿ ನೀವು ಈ ಒಂದನ್ನ ಸಬ್ಮಿಟ್ ಮಾಡಿ ಬಂದ್ರೆ ನಿಮ್ಮ ರೇಷನ್ ಕಾರ್ಡ್ ನ ಕ್ರಾಸ್ ಚೆಕ್ ಮಾಡ್ತಾರೆ. ಏನಾದ್ರೂ ಕ್ಯಾನ್ಸಲ್ ಆಗಿದ್ರೆ ನಿಮ್ಮ ಕಾರ್ಡ್ನ ಆಕ್ಟಿವೇಟ್ ಮಾಡ್ಕೊಡ್ತಾರೆ. ಬಟ್ ಇದಕ್ಕೆ 15 ಡೇಸ್ ಟೈಮ್ ನ ಕೇಳ್ತಾ ಇದ್ದಾರೆ. 15 ದಿನಗಳ ಕಾಲ ಅವಕಾಶನ ಸರ್ಕಾರ ಕೇಳ್ತಾ ಇರುವಂತದ್ದು. ಈ 15 ದಿನದೊಳಗೆ ನಿಮಗೆ ಈ ಒಂದು ಬಿಪಿಎಲ್ ಕಾರ್ಡ್ ನ ಆಕ್ಟಿವ್ ಮಾಡ್ಕೊಡ್ತಾರೆ. ಬಟ್ ಕಾಮನ್ ಆಗಿ ನಾವು ಥಿಂಕ್ ಮಾಡೋದಾದ್ರೆ 15 ದಿನದವರೆಗೂ ಯಾರನ್ನು ಹಾಸ್ಪಿಟಲ್ ಅಲ್ಲಿ ಇರಿಸ್ಕೊಳ್ಳೋದಿಲ್ಲ. ಆಪರೇಷನ್ ಆದ್ರೂ ಮ್ಯಾಕ್ಸಿಮಮ್ 1 ವಾರ ಇರಿಸ್ಕೊಂತಾರೆ, ಆಮೇಲೆ ಡಿಸ್ಚಾರ್ಜ್ ಮಾಡ್ತಾರೆ. 15 ದಿನ ಸರ್ಕಾರ ಟೈಮ್ ಕೇಳ್ತಾ ಇದೆ ಅಂದ್ರೆ ನಾವು ಹೋಗಿ ಅಪ್ಲಿಕೇಶನ್ ಹಾಕಿ 15 ದಿನ ಅಂದ್ರೆ ಅವ್ರ 15 ದಿನದಲ್ಲೇ ಕೊಟ್ಬಿಡ್ತಾರೆ ಅಂತ ಗ್ಯಾರಂಟಿ ಇಲ್ಲ ಅಲ್ವಾ? ನಿಮಗ್ ಗೊತ್ತು ಫ್ಯಾಕ್ಟ್ ಏನು ಅನ್ನೋದು ನಿಮಗ್ ಗೊತ್ತಿದೆ. 1 ತಿಂಗಳಾಗ್ಬೋದು, 20 ದಿನ ಆಗ್ಬೋದು, ಗೊತ್ತಿಲ್ಲ ನಮಗೆ. ಇವ್ರನ್ನ ನಂಬ್ಕೊಂಡು ನಾವು ರೇಷನ್ ಕಾರ್ಡ್ ನ ಮತ್ತೆ ಈ ತರ ಹಿಂಗ್ ಮಾಡಿದೀರಾ ಅಂತ ಹೇಳಿ ಆಯ್ತು, ಆಪ್ಷನ್ಸ್ ಇದೆಯಾ ನಮ್ಗೆ, ರಿಎಂಬರ್ಸ್ಮೆಂಟ್ ಅನ್ನೋ ಆಪ್ಷನ್ಸ್ ಕೊಡ್ತಾರ, ಹೋಗ್ಲಿ ನಾವೆಲ್ಲ ಬಿಲ್ ಕೊಡ್ತೀವಿ ನಮ್ಗೆ ದುಡ್ಡು ವಾಪಸ್ ಕೊಡ್ತಾರೆ ಅನ್ನೋ ತರ. ಆ ಫೆಸಿಲಿಟೀಸು ಕೊಡಲ್ಲ. ಇನ್ಶೂರೆನ್ಸ್ ಅಲ್ಲಿ ಕೊಡ್ತಾರೆ ನೋಡಿ, ಆ ತರ ಫೆಸಿಲಿಟೀಸು ರೇಷನ್ ಕಾರ್ಡ್ ಅಲ್ಲಿ ಇಲ್ಲ. ಕಾರ್ಡ್ ಇದ್ರೆ ಮಾತ್ರ ನಿಮ್ಗೆ ಫ್ರೀ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಸೊ ನನ್ನ ಪ್ರಕಾರ ಈಗ ಸರ್ಕಾರ ಹೇಳಿರೋದು 15 ಡೇಸ್ ಅಲ್ಲಿ ನಾವು ಅದನ್ನ ರಿನ್ಯೂವಲ್ ಮಾಡಿ ಕೊಡ್ತೀವಿ, ನೀವು ಅಪ್ಲಿಕೇಶನ್ ಹಾಕ್ಬೋದು ಅಂತ. ಬಟ್ ಹಾಸ್ಪಿಟಲ್ ಅಲ್ಲಿ 15 ದಿನ ಯಾರು ಇರೋದಿಲ್ಲ, ಇರಿಸ್ಕೊಳ್ಳೋದು ಇಲ್ಲ, ನಿಮಗೆ ಗೊತ್ತದು, ಡಿಸ್ಚಾರ್ಜ್ ಮಾಡ್ಬಿಡ್ತಾರೆ. ಈ 15 ದಿನ ಕಾಲ ಅವಕಾಶಕ್ಕಿಂತ ಒಂದು 3 ವರ್ಕಿಂಗ್ ಡೇಸ್ ಒಳಗಡೆ ಫಿನಿಶ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ. ಇವಾಗ ತುಂಬಾ ಜನಕ್ಕೆ ಏನೇನೋ ಎಮರ್ಜೆನ್ಸೀಸ್ ಇರುತ್ತೆ, ಹಾಸ್ಪಿಟಲ್ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ ಅಂತಾರೆ. ಅಂತವ್ರಿಗೆಲ್ಲ ದುಡ್ಡು ಕಟ್ಟಕ್ಕೆ ದುಡ್ಡೇಲಿರುತ್ತೆ. ಸರ್ಕಾರ ಇದನ್ನ ಅರ್ಥ ಮಾಡ್ಕೋಬೇಕು. ಇಲ್ಲ ಅಂತ ಅಂದ್ರೆ ಇಂಥವ್ರಿಗೆ ಒಂದು
ಲೆಟರ್ನ ಕೊಡಬೇಕು. ಓಕೆ, ನಾವು ಇದನ್ನ ತಗೊಂಡಿದೀವಿ, ನೀವು BPL ಕಾರ್ಡ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ಇದನ್ನ ಕ್ಲಿಯರ್ ಮಾಡ್ಕೊಡಿ ಅಂತ ಹೇಳಿ ಗೌರ್ಮೆಂಟ್ ಇಂದ ಅಟ್ಲೀಸ್ಟ್ ಒಂದು ಲೆಟರ್ನ ಕೊಡಬೇಕು. ಯಾರ್ದೆಲ್ಲ ಈ ತರ ಕ್ಯಾನ್ಸಲ್ ಆಗಿದೆ, ಅಪ್ಲಿಕೇಶನ್ ಹಾಕಕ್ ಬಂದಿದ್ದಾರೆ, ಒಂದ್ 10 ನಿಮಿಷ ಕ್ರಾಸ್ ಚೆಕ್ ಮಾಡಿ, ಹೌದು BPL ಕಾರ್ಡ್ ಚೆಕ್ ಮಾಡಿಬಿಟ್ಟು ಅವ್ರಿಗೊಂದು ಹ್ಯಾಂಡ್ ಲೆಟರ್ ಕೊಡಿ. ಹೌದು BPL ಕಾರ್ಡ್ ಹೋಲ್ಡರ್, ಇದನ್ನ ಆಕ್ಟಿವೇಟ್ ಮಾಡಕ್ಕೆ ಇಷ್ಟು ಟೈಮ್ ತಗೊಳುತ್ತೆ, ಸೊ ನಾವು ಸರ್ಕಾರದಿಂದ ಈ ತರ ಒಂದು ಪರ್ಮಿಷನ್ ಕೊಟ್ಟಿದೀವಿ ಅಂತ ಹೇಳಿ ಸೀಲು ಸೈನ್ ಹಾಕ್ಬಿಟ್ಟು ಕೊಟ್ಬಿಟ್ರೆ ನಮ್ ಜನಕ್ಕೆ ಅನುಕೂಲ ಆಗುತ್ತಲ್ವಾ. ಈ ತರನು ಥಿಂಕ್ ಮಾಡ್ಬೋದು ಸರ್ಕಾರ, ಬಟ್ ಗೊತ್ತಿಲ್ಲ ಏನ್ ಮಾಡ್ತಾರೆ ಅಂತ. ಈಗ ಬಂದಿರುವಂತ ವಿಚಾರ ಇಷ್ಟೇನೆ, ಹೆಲ್ತ್ ಎಮರ್ಜೆನ್ಸೀಸ್ ಅಲ್ಲಿ ಕಾರ್ಡ್ ಕ್ಯಾನ್ಸಲ್ ಆಗಿರೋರ್ಗೆ 15 ಡೇಸ್ ಅಲ್ಲಿ ಕೊಡ್ತೀವಿ ಅಂತ. ಅದು ರೀಸೆಂಟ್ ಆಗಿ 13.5 ಲಕ್ಷ ಕಾರ್ಡ್ ಅಲ್ಲಿ ಕ್ಯಾನ್ಸಲ್ ಆಗಿರೋರ್ ಲಿಸ್ಟ್ ಇದ್ರೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇನ್ನು ಎಷ್ಟು ದಿನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಈಗ ಹೇಳಿರೋದು 15 ಡೇಸ್ ಅಂತ. ಸೊ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಅಥವಾ ನಿಮ್ಮ ಅನಿಸಿಕೆ ಏನು, ಇವಾಗ ನನ್ನ ಅನಿಸಿಕೆ ಹೇಳಿದೆ, ಅಟ್ಲೀಸ್ಟ್ ಒಂದು ಲೆಟರ್ ಕೊಟ್ರೆ ಒಂಚೂರು ರಿಲೀಫ್ ಆಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ನೆಕ್ಸ್ಟ್ ಹೊಸ ಅಪ್ಡೇಟ್ಸ್ ಗಳಿದ್ರೆ ಖಂಡಿತ ವಿಡಿಯೋ ಮಾಡಿ ತಿಳಿಸ್ತೀನಿ. ಸದ್ಯಕ್ಕಂತೂ ಹೊಸ ರೇಷನ್ ಕಾರ್ಡ್ಗಂತೂ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಇಲ್ಲ, ಬಂದಾಗ ನಾನು ಖಂಡಿತ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ.